ನೋಡಿದ್ರಾ ಇದೇ ಥರ ಇದೇ ಥರ ಆಡ್ತಾ ಇರ್ತಾನೆ. ಕಲ್ರ ಬೇಗ ಬಿಟ್ರೆ ಬೇಗ ಬರ್ತೀರಲ್ಲ ಅಂತ ಅವರ ತಲೆಯಲ್ಲಿ. ಇಲ್ಲ, ನಾನು ಬಿಡುವುದೇ ಇಲ್ಲ, ನಿಮ್ಮನ್ನು 12 ಗಂಟೆ ಅಲ್ಲದೆ ನಾನು ಬಿಡುವುದೇ ಇಲ್ಲ. ಅದು ನಮ್ಮ ಕಂಪನಿದು ಫಾರ್ಮಾಲಿಟಿ ಆಗಿ ಹೋಗಿದೆ. ಅದೇ ಮುಂಚೆ ಸಂತೆಕಟ್ಟೆಯಲ್ಲಿ ಸಿಂಗಲ್ ರೋಡ್ ಇತ್ತು, ಈಗ ಆ ಕಡೆಯಿಂದ ರೋಡ್ ಮಾಡಿದ್ದಾರೆ ನೋಡಿ. ಇಷ್ಟು ರೋಡ್ ಮಾಡಿ ವ್ಯವಸ್ಥೆ ಮಾಡಿ ಕೊಟ್ಟರು ಇಲ್ಲಿ ಬ್ಲಾಕ್ ನಿಲ್ಲುವುದಿಲ್ಲ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಫೈನಲಿ 12 ಗಂಟೆಗೆ ನಮ್ಮ ಗಾಡಿ ಎಲ್ಲ ಲೋಡ್ ಆಗಿ ಆಯಿತು. ಈಗ ಇಲ್ಲಿಂದ ಸೀದಾ ಹೊರಡುದು. ಬ್ಯಾಗ್ ತಗೊಂಡಿದ್ದೇನೆ, ಇದೇ ಮರೆಯುವುದು. ಒಂದು 2 ದಿವಸ ಆಯಿತು ಈ ಬ್ಯಾಗನ್ನು ಮರೆತು ಹೋಗ್ತಾ ಇದ್ದೇನೆ. ಮತ್ತು ಅಂಗಡಿಗೆ ಹೋದಲ್ಲಿ ಎಂಥ ತೊಟ್ಟೆಯಲ್ಲಿ ಹಾಕಿ ಹಣ ಎಲ್ಲ ತೊಟ್ಟೆಯಲ್ಲಿ ಹಾಕಿ ತುಂಬಿಸಿ ತರ್ತಾ ಇರೋದು. ಸೊ ಇವತ್ತು ನೆನಪಲ್ಲಿ ತಗೊಂಡೆ, ಬ್ಯಾಗ್ ತಗೊಂಡಿದ್ದೇನೆ, ಮತ್ತು ಬುಕ್ ತಗೊಂಡಿದ್ದೇನೆ. ಬಿಲ್ ಕೂಡ ಉಂಟು, ಟ್ಯಾಕ್ಸ್ ಬಿಲ್ ಎಲ್ಲ ಇದರಲ್ಲಿ ಉಂಟು. ಮತ್ತು ಓನರನ್ನು 1,000 ರೂಪಾಯಿ ಕೊಟ್ಟಿದ್ದಾರೆ. ಸೊ ಈ 1,000 ರೂಪಾಯಿ ತಗೊಂಡೋಗಿ ಅಲ್ಲಿ ಒಂದು ಕಡೆಯಿಂದ ಅಕ್ಕಿ ತಗೊಳ್ಳಿಕ್ಕೆ ಉಂಟು, ಅದನ್ನು ಕೂಡ ತೋರಿಸ್ತೇನೆ. ಸೊ ಚಲೋ ಗೈಸ್, ಇಲ್ಲಿಂದ ಸೀದಾ ನಮ್ಮ ಪಯಣ ಶುರು ಮಾಡುವ, ಲೈನ್ ಸ್ಟಾರ್ಟ್ ಮಾಡುವ, ಬನ್ನಿ. ಕಂಪನಿಯಿಂದ ಬಿಟ್ಟವರು ಬೆಳ್ತಂಗಡಿ ಎಲ್ಲ ಪಾಸ್ ಮಾಡಿಕೊಂಡು ಸಂತೆಕಟ್ಟೆ ಹತ್ರ ರೀಚ್ ಆಗ್ತಾ ಬಂದ್ವಿ. ಹಿಂದ್ಗಡೆ ಬಾಳಿಗ ಅಂತ ಉಂಟು, ಅಲ್ಲಿ ಇವತ್ತು ಐಟಮ್ ತಗೊಳ್ಳಿಕ್ಕೆ ಇರಲಿಲ್ಲ. ಇಲ್ಲದಿದ್ದರೆ ಈ ಲೈನಲ್ಲಿ ಕಾಮನ್ ಅಲ್ಲಿಂದ ಐಟಮ್ ತಗೊಂಡೇ ಹೋಗಬೇಕು, ಒಂದೊಂದು ಐಟಮ್ ಇರೋದಿಲ್ಲ ಅಲ್ಲ. ಸೊ ಇವತ್ತೆಲ್ಲ ಐಟಮ್ ಇತ್ತು, ಅದೊಂದು ಪುಣ್ಯ, ಹಿಂದ್ಗಡೆ ನಿಲ್ಲಿಸಲಿಕ್ಕೆ ಇರಲಿಲ್ಲ. ಸೊ ಈಗ ಇಲ್ಲಿಂದ ಸೀದಾ ವಿನಾಯಕಕ್ಕೆ ಹೋಗಬೇಕು. ವಿನಾಯಕದಲ್ಲಿ 1 ಗೋಣಿ ಅಕ್ಕಿ ತಗೊಳ್ಳಿಕ್ಕೆ ಉಂಟು, 1,000 ಕೊಟ್ಟಿದ್ರು ಅಂತ ಹೇಳಿದಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಅಕ್ಕಿ ತಗೊಂಡು ಮತ್ತೆ ನಮ್ಮ ಲೈನ್ ಶುರು ಮಾಡಬೇಕು. ಇಲ್ಲಿ ನೋಡಿ ಗಂಟೆ 12:15 ಆಯಿತು. ಸೊ ಇಲ್ಲಿ ಎದುರುಗಡೆ ಕನ್ಸ್ಟ್ರಕ್ಷನ್ ನಡೀತಾ ಉಂಟು, ಬಟ್ 2 ಕಡೆ ಸಹ ಓಪನ್ ಬಿಟ್ಟಿದ್ದಾರೆ ಮಾರೆ, ಆದರೂ ಕೂಡ ಬ್ಲಾಕ್ ಆಗೋದು. ಯಾಕಂತ ಹೇಳಿದರೆ ಒಂದನೇದು ಈ ಬಸ್ಸಿನವರು ಅಲ್ಲೇ ನಿಲ್ಲಿಸೋದು, ಇನ್ನು ಈ ರಿಕ್ಷಾದವರು, ಕೆಲವೊಂದು ರಿಕ್ಷಾದವರನ್ನು ಹೇಳಿ ಪ್ರಯೋಜನ ಇಲ್ಲ. ಅವರು ಮಾಡುವುದೇ ತಪ್ಪು, ದರಿದ್ರ ಕೆಲಸ. ಕೆಲವೊಂದು ರಿಕ್ಷಾದವರು ಮಾಡುವುದೇ ದರಿದ್ರ ಕೆಲಸ, ಮಾತಾಡಿದರೆ ದೊಡ್ಡ ಮಾತಾಡ್ತಾರೆ. ಅದಕ್ಕೆ ಯಾರು ಸಹ ಇಲ್ಲಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಅವ್ರ ಹತ್ರ. ಸೊ ಭಯ ಅಂತ ಅಲ್ಲ, ನಮ್ಮ ಟೈಮ್ ವೇಸ್ಟ್ ನಾವು ಮಾಡಲಿಕ್ಕೆ ನಾವು ಸಿದ್ಧ ಇಲ್ಲ. ನಾವು ಇಲ್ಲಿಗ ನೋಡಿ 12 ಬಿಟ್ಟು ಇನ್ನು ಎಲ್ಲೆಲ್ಲಿಗೆ ಹೋಗಬೇಕು ಎಲ್ಲ ನೀವು ನೋಡ್ತೀರಾ ಮುಂದಿನ ಬ್ಲಾಗಲ್ಲಿ ಮುಂದೆ ತೋರಿಸ್ತೇನೆ ಎಲ್ಲೆಲ್ಲಿಗೆ ಹೋಗ್ಬೇಕಂತ. ತುಂಬ ಹೋಗ್ಲಿಕ್ಕೆ ಉಂಟು ಇವತ್ತು, 1-2 ಅಂಗಡಿ ಎಕ್ಸ್ಟ್ರಾ ಉಂಟು. ಸೊ ಚಲೋ ಗೈಸ್, ಇಲ್ಲಿಂದ ಸೀದಾ ವಿನಾಯಕಕ್ಕೆ ಹೋಗುವ, ವಿನಾಯಕದಿಂದ ಐಟಮ್ ತಗೊಳ್ಳುವ. ಇಲ್ಲಿ ನೋಡಿ ಇದೇ ಥರ ಕಾರ್ ನುಗ್ಗಿಸೋದು ಎಡೆಯಲ್ಲಿ. ಆಗೆಂತಾಗ್ತದೆ, ಇಲ್ಲಿ ಫುಲ್ಲು ಬ್ಲಾಕ್ ಆಗ್ತದೆ. ಆ ಕಡೆಯಿಂದ ಸಹ ಗಾಡಿ ನಿಲ್ತದೆ, ಈ ಕಡೆಯಿಂದ ಸಹ ಗಾಡಿ ನಿಲ್ತದೆ. ಈಗ ಅಲ್ಲಿ ಎಂತಾಗಿದೆ ಅಂತ ಗೊತ್ತಿಲ್ಲ. ಮುಂಚೆ ಸಂತೆಕಟ್ಟೆಯಲ್ಲಿ ಸಿಂಗಲ್ ರೋಡ್ ಇತ್ತು, ಈಗ ಆ ಕಡೆಯಿಂದ ರೋಡ್ ಮಾಡಿದ್ದಾರೆ ನೋಡಿ. ಇಷ್ಟು ರೋಡ್ ಮಾಡಿ ವ್ಯವಸ್ಥೆ ಮಾಡಿ ಕೊಟ್ಟರು ಇಲ್ಲಿ ಬ್ಲಾಕ್ ನಿಲ್ಲುವುದಿಲ್ಲ. ಇಲ್ಲೆಲ್ಲ ಬಸ್ ಸ್ಟ್ಯಾಂಡ್ ಎಲ್ಲ ಇತ್ತು, ಅಲ್ಲಿ ಎದುರುಗಡೆ ಬಸ್ ಸ್ಟ್ಯಾಂಡ್ ಎಲ್ಲ ಈಗ ಎಲ್ಲ ತೆಗೆದಾಕಿದ್ದಾರೆ. ಇನ್ನು ಎಲ್ಲಿ ಬಸ್ ಸ್ಟ್ಯಾಂಡ್ ಆಗ್ತದೆ ಅಂತ ಗೊತ್ತಿಲ್ಲ. ನೋಡಿ ಆ ಕಡೆಯಿಂದ ಫುಲ್ಲು ಹೊಸ ರೋಡು, ಅದೆಲ್ಲ ಹೊಸ ರೋಡು. ಇಲ್ಲಿ ಮಿಡ್ಲಲ್ಲಿತ್ತು ರೋಡು, ಬಟ್ ಆ ಕಡೆ ಈ ಕಡೆ ಸ್ವಲ್ಪ ಎಲ್ಲ ಡೆಮಾಲಿಷ್ ಮಾಡಿ ಈಗ ರಸ್ತೆ ಅಗಲ ಮಾಡಿ ಹಾಕಿದ್ದಾರೆ. ಆದರೂ ಕೂಡ ಈ ಬ್ಲಾಕ್ ನಿಲ್ಲೋದಿಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ 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 ಒಂದು ತಾಳ್ಮೆ ಇಲ್ಲ, ಎಂಥದ್ದು ಇಲ್ಲ, ಎಂಥ ಅವಸ್ಥೆವೋ ಏನೋ. ಹೈವೇಯಿಂದ ಎಕ್ಸಿಟ್ ತಗೊಂಡು ಈಗ ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೇನೆ. ಕಾರಣ ಏನಪ್ಪ ಅಂತ ಹೇಳಿದರೆ ವಿನಾಯಕ ಸರ್ವಿಸ್ ರೋಡಲ್ಲಿರೋದು, ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಿ. ಇಲ್ಲಿಂದನೇ ಐಟಮ್ ತಗೊಳ್ಳಿಕ್ಕೆ ಇರೋದು. ಒಂದು ಬ್ಯಾಗ್ ಮಾತ್ರ ಇಲ್ಲಿ ಯಾವತ್ತು ನೋಡಿದರೂ ಬಾಗಿಲಾಕಿರ್ತಾರೆ. ವಾಚ್ಮ್ಯಾನ್ ಇದ್ದಾರಾ ಇಲ್ವಾ ಗೊತ್ತಿಲ್ಲ. ಇದ್ದಾರೆ ಇಲ್ಲಿ. ಇವತ್ತೇನು ಸ್ಕೇಲ್ ಮಾಡಬೇಕಂತ ಇಲ್ಲ, ಯಾಕಂತ ಹೇಳಿದರೆ 1 ಗೋಣಿ ಎಲ್ಲ ಇರೋದು. 1 ಗೋಣಿ ಎಲ್ಲ ಇದ್ದರೆ ನಡೀತದೆ, ಇಲ್ಲದಿದ್ದರೆ ಅಲ್ಲಿ ಸ್ಕೇಲ್ ಮಾಡಿಯೇ ಹೋಗಬೇಕು. ಈಗ ಅಲ್ಲಿಗೆ ಹೋಗಿ 1 ಬ್ಯಾಗ್ ಆರ್ಡ್ರ್ ಕೊಡುವ, ತಂದು ಹಾಕ್ತಾರೆ. ತಂದು ಹಾಕಿದ ಮೇಲೆ ಇಲ್ಲಿಂದ ಹೊರಡುವ. ಗಂಟೆ ಕರೆಕ್ಟಾಗಿ 12:15 ಆಗ್ತಾ ಬಂತು. ಇನ್ನೂ ಕೂಡ ವಿನಾಯಕದಲ್ಲೇ ಇದ್ದೇವೆ ನೋಡಿ. ಅವತ್ತೊಮ್ಮೆ ಹೇಳಿದ್ದೆ, ಇದು ಈ ವಿನಾಯಕದ ಓನರ್ ಇದ್ದಾರಲ್ಲ ಈ ಫ್ಯಾಕ್ಟ್ರಿದ್ದು, ಇಲ್ಲಿ ಅಕ್ಕಿಯೆಲ್ಲ ತಯಾರಿಸ್ತಾರೆ. ಸೊ ಇದವರ ಮನೆ, ಕೆಳಗಡೆದ್ದು ಮೇಲೆದ್ದು ಅಣ್ಣ ತಮ್ಮ ಇದ್ದಾರೆ, ಇಬ್ಬರು ಸಹ ಇದೇ ಮನೆಯಲ್ಲಿ ಇರೋದು. ಬಟ್ ಮೇಲೆ ಒಬ್ಬರು, ಕೆಳಗಡೆ ಒಬ್ಬರು. ವಿಷಯ ಏನಪ್ಪ ಅಂತ ಹೇಳಿದ್ರೆ ಗಂಟೆ 12:15 ಆಗ್ತಾ ಬಂತು. ಇನ್ನೂ ಕೂಡ ಇಲ್ಲೇ ಇದ್ದೇವೆ, ಲೈನ್ಗೆ ಇನ್ನೂ ಹೊರಡಲಿಲ್ಲ. ಅದು ಅಲ್ಲದೆ ನಾರ್ಮಲ್ ಲೈನ್ ಅಲ್ಲ, ಇವತ್ತು ಸುತ್ತಿ 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 ಮಾಡಬೇಕು. ಅಲ್ಲಿ ಒಂದು 2 ಅಂಗಡಿ, ಅದೊಂದು ಅಲ್ಲಿ ಪಾದೆಯಲ್ಲಿ ಸರ್ಲಿಕಟ್ಟೆ ಹತ್ರ 1-2 ಅಂಗಡಿ ಉಂಟು. ಸೊ ಅಲ್ಲಿಗೆ ಹೋದರೆ ನಮ್ಮ ಪ್ಲ್ಯಾನಿಂಗ್ ಎಲ್ಲ ಆ ಕಡೆ ಈ ಕಡೆ ಆಗ್ತದೆ. ಯಾಕಂತ ಹೇಳಿದರೆ ನೋಡಿ, ನಾವು ನೆಲ್ಲಿಗುಡ್ಡೆಯಾಗಿ ಆ್ಯಕ್ಚುಲಿ ಹೋಗೋದು, ಬಟ್ ಇದು ಎಲ್ಲಿಂದ ಹೋಗ್ಬೇಕಂತ ಹೇಳಿದರೆ ನಿಮ್ಮದು ಅಲ್ಲಿ ಪಾದೆ ಆಗಿ ಮತ್ತು ಎಲ್ಲಿಗೆ
ಮಾವಿನ ಕಟ್ಟೆ ತನಕ ಹೋಗ್ಬೇಕು. ಮಾವಿನ ಕಟ್ಟೆಗೆ ಹೋಗಿ ಮತ್ತೆ ಒಗ್ಗಕ್ಕೆ ಬಂದು ಒಗ್ಗದಿಂದ ಮತ್ತೆ ಅಲ್ಲಿಪಾದೆ ಆಗಿ ಆ ಕಡೆ ಈ ಕಡೆ ಹೋಗ್ಬೇಕು. ಸೊ ಎಲ್ಲ ನಮ್ದು ಪ್ಲಾನಿಂಗ್ ಎಲ್ಲ ಆ ಕಡೆ ಈ ಕಡೆ ಆಗ್ತದೆ. ಮತ್ತೆ ಈ ತರ ಇದ್ರೆ ಎಂತ ಗೊತ್ತುಂಟ, ಈ ತರ ಎಲ್ಲ ಲೈನ್ ಇದ್ರೆ ಒಂದು ಬೇಗ ಬಿಡ್ಬೇಕು. ಅದು ನಮ್ಮ ಓನರ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ಕಲ್ರ ಬೇಗ ಬಿಟ್ರೆ ಬೇಗ ಬರ್ತೀರಲ್ಲ ಅಂತ ಅವರ ತಲೆಯಲ್ಲಿ. ಇಲ್ಲ, ನಾನು ಬಿಡುವುದೇ ಇಲ್ಲ, ನಿಮ್ಮನ್ನು 12 ಗಂಟೆ ಅಲ್ಲದೆ ನಾನು ಬಿಡುವುದೇ ಇಲ್ಲ. ಅದು ನಮ್ಮ ಕಂಪನಿದು ಫಾರ್ಮಾಲಿಟಿ ಆಗಿ ಹೋಗಿದೆ. ಅದೇ ಬದಲಿ ಡ್ರೈವರ್ ಬಂದರೆ 11ವರೆಗೆಲ್ಲ 11 ಗಂಟೆಗೆಲ್ಲ ಬಿಡ್ತಾರೆ ಅಂತೆ. ಅದು ಹೇಗೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನಮ್ಮನ್ನಂತೂ ನೀವು ಪರ್ಮನೆಂಟ್ ಆಗಿ ಕೆಲಸ ಮಾಡುವವರಲ್ವಾ, 12ವರೆಲ್ಲದೆ ಬಿಡೋದಿಲ್ಲ, ನಿಮ್ಮನ್ನು ಹೇಗೆ ಹೋಗ್ತೀರಾ ನೋಡುವ ಅಂತ ಹೇಳಿ ಅವರ ತಲೆಯಲ್ಲಿ ಅದೇ ಯೋಚನೆ ಇರ್ತದ ಅಂತ. ಕಟ್ಟಿಯಾಗಿರ್ತದೆ ಎಂತ. ನಾನು ಇದರ ಬಗ್ಗೆ ಮಾತಾಡಿದರೆ ಮತ್ತೆ ಜಾಸ್ತಿ ಆಗ್ತದೆ. ಅದು ಇಲ್ಲಿಂದ ಒಂದು ಅಕ್ಕಿಗೋಸ್ಕರ ಇಲ್ಲಿಗೆ ಬಂದದ್ದು. ಈಗ ಈ ಒಂದು ಅಕ್ಕಿಯನ್ನು ತಗೊಂಡು ಎಷ್ಟು ಗಂಟೆ ಆಗ್ತದೆ ಅಂತ ಗೊತ್ತಿಲ್ಲ. ನೋಡಿ ಗಂಟೆ ನಾನು ಹೇಳಿದರೆ ನೀವು ನಂಬುದಿಲ್ಲ. ಎಲ್ಲ ಯಾವತ್ತು ನೋಡಿದ್ರೆ ಈಗ ಬೊಬ್ಬೆ ಹೊಡಿದು ಮಾರೆ ಅಂತ. ನೋಡಿ 12:24. ಇನ್ನು ಇಲ್ಲಿ ಬ್ಲಾಕಲ್ಲಿ ಗುರುವಾಯನ ಕೆರೆ ಪಾಸ್ ಆಗುವಾಗ 12:35 ಆಗ್ತದೆ. ಇದೇ ನಮ್ಮ ಕಷ್ಟ. ಬನ್ನಿ, ಅಕ್ಕಿ ಆಯಿತು, ಹೊರಡುವ. ವಿನಾಯಕದಿಂದ ಬಿಟ್ಟವರು ಮದ್ದಡ್ಕ ಹತ್ರ ರೀಚ್ ಆಗ್ತಾ ಬಂದ್ವಿ. ಈಗ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು. ಅಲ್ಲಿಂದ ಒಂದು ಓಲ್ಡ್ ಬ್ಯಾಲೆನ್ಸ್ ತಗೊಳ್ಳಿಕ್ಕೆ ಉಂಟು. ಐಟಮ್ ಹಾಕ್ಲಿಕ್ಕೆಲ್ಲ ಒಂದು ಓಲ್ಡ್ ಬ್ಯಾಲೆನ್ಸ್ ಮಾತ್ರ ಒಂದು 2,000 ರೂಪಾಯಿ ಕೊಡಲಿಕ್ಕಿತ್ತು ಅವರು. ಬಟ್ ಇದ್ದಾರಾ ಇಲ್ವಾ ಗೊತ್ತಿಲ್ಲ. ಇದ್ದಾರೆ. तो उधर जाना है भाई, ये दुकान को जाके ಐಟಮ್ ನೈ उसको ಸಿರ್ಫ್ ಪೈಸಾ ಲೇಕೆ ಆನೆ. ಇದೇ ಅಂಗಡಿಯಿಂದ ಅಮೌಂಟ್ ತರಲಿಕ್ಕಿದ್ದದ್ದು. ಸೊ ತಂದಾಯಿತು. ಈ ರೋಡ್ ನಾನು ಮುಂಚೆ ಬರ್ತಿದ್ದೆ, ಬಟ್ ಈ ರೋಡೆಲ್ಲ ಮರ್ತೋಗಿದೆ ನನಗೆ. ಈಗ ಮುಂಚೆ ಇಲ್ಲಿಂದ ತುಂಬ ಓಡಾಡ್ತಿದ್ದೆ. ಇದು ಎಲ್ಲಿಗೆ ಸೇರ್ತದೆ ಅಂತ ಹೇಳಿದರೆ ರೇಷ್ಮೆ ರೋಡಿಗೆ ಸೇರ್ತದೆ ಈ ರೋಡು. ಬಟ್ ಈಗ ಎಲ್ಲಿಂದ ಹೋಗಬೇಕು ಎಲ್ಲಿಂದ ಬರಬೇಕಂತ ಗೊತ್ತಾಗೋದಿಲ್ಲ. ಕಿತ್ನಾ ದಿಯಾ 2000 ಬ್ಯಾಗ್ ಮೇಡಲು ಚಲೇಗ. ಇನ್ನು ನನಗೆ ಇಲ್ಲಿಂದ ಫಸ್ಟ್ ಪಾಯಿಂಟ್ ಇರೋದು ಎಲ್ಲಿಯಪ್ಪ ಅಂತ ಹೇಳಿದರೆ ಪನಕ್ಕಾಜೆಯಲ್ಲಿ ಒಂದು ಅಂಗಡಿ ಉಂಟು. ಅವರಿಗೆ ಒಂದು ಚಿಕ್ಕ ಐಟಮ್ ಇರೋದು. ಚಿಕ್ಕ ಐಟಮ್ ಹಾಕಿ ಮತ್ತೆ ಸೀದಾ ಕೊಲ್ಪದ ಬೈಲಿಗೆ ಹೋಗಬೇಕು. ಸಬರ ಬೈಲು ಪಾಸ್ ಮಾಡಿಕೊಂಡು ಈಗ ಪನಕ್ಕಾಜೆ ಹತ್ರ ರೀಚ್ ಆಗ್ತಾ ಬಂದ್ವಿ. ಇದು ಪನಕ್ಕಾಜೆ ಜಂಕ್ಷನ್. ಇಲ್ಲಿ ಒಂದು ಅಂಗಡಿ ಉಂಟು, ಗಣೇಶ್ ಶೆಣೈ ಅಂತ. ಅವರಿಗೆ ಐಟಮ್ ಹಾಕಬೇಕು. ಅದು ಅವರದ್ದು ಹೈವೇಯಲ್ಲಿ ಇಲ್ಲ, ಸ್ವಲ್ಪ ಕೆಳಗಡೆ. ನೀವು ನೋಡಿರ್ಬೋದು, ಅವತ್ತೊಮ್ಮೆ ನಡ್ಕೊಂಡು ಹೋಗಿ ಕೊಟ್ಟಿದ್ದೆ. ಸೊ ಅವ್ರು ಯಾವತ್ತು ಬಂದಿರ್ತಾರೆ, ಅವರ ಮನೆ ಹಿಂದ್ಗಡೆನೇ ಇರೋದು, ತೊಂದರೆ ಇಲ್ಲ. ಅವರು ಕರೆದ್ರೆ ಬರ್ತಾರೆ ಬೇಗ. ಇವರಿಗೊಮ್ಮೆ ಇರ್ತದೆ ಸತೀಶ್ ಶೆಣೈ ಅಂತ. ಇವರು ತಿಂಗಳಿಗೊಮ್ಮೆ ಆರ್ಡ್ರ್ ಕೊಟ್ಟಾಗ ಹೊಟ್ಟೆ ತುಂಬಿಸುವಷ್ಟು ಕೊಡ್ತಾರೆ. ಈಗ ನೋಡಿ, ಇಲ್ಲಿ ಸಹ ಬಂದ್ ಮಾಡಿದ್ದಾರೆ ಮಾರೆ. ಈಗ ಇಲ್ಲಿ ನಿಲ್ಲಿಸ್ಬೇಕಷ್ಟೇ ರೋಡ್ ಸೈಡಲ್ಲಿ. ಈ ಕನ್ಸ್ಟ್ರಕ್ಷನಿಂದಾಗಿ ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಬರಬೇಕಂತ ಗೊತ್ತಾಗೋದಿಲ್ಲ. ನೋಡಿ, ಮುಂಚೆ ಕೆಳಗಡೆ ಹೋಗಿ ನಿಲ್ಲಿಸಿದ್ದೆ, ಈಗ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ. ಅಲ್ಲಿಗೆ ಐಟಮ್ ಹಾಕ್ಲಿಕ್ಕೆ ಇರೋದು. ಈ ರೋಡು ಫಸ್ಟಿಗೆ ಚಿಕ್ಕದಿತ್ತು, ಬಟ್ ಈಗ ತುಂಬ ಅಗಲ ಮಾಡಿ ಹಾಕಿದ್ದಾರೆ. ಇನ್ನು ಇಲ್ಲಿಂದ ಸಹ ರೋಡ್ ಆಗ್ತದ ಅಂತ. ಇದು ಕೂಡ ಮೋಸ್ಟ್ಲಿ ರೋಡೇ. ಇಲ್ಲಿ ಕೂಡ ಆದರೆ ಎಷ್ಟು ದೊಡ್ಡದಾಗ್ತದೆ ಮಾರ ರೋಡು. ತುಂಬ ದೊಡ್ಡದಾಗ್ತದೆ. ದೊಡ್ಡದಾದಷ್ಟು ಒಳ್ಳೆಯದೇ. ಬಟ್ ಇದು ಇವರು ಎಲ್ಲ ಪ್ಲಸ್ ಪಾಯಿಂಟ್ ಇವರಿಗೆ, ಈ ಅಂಗಡಿಯವರಿಗೆಲ್ಲ. ಯಾಕಂತ ಹೇಳಿದರೆ ಅಲ್ಲಿ ತನಕ ರೋಡ್ ಬಂದರೆ ಮತ್ತು ರೋಡ್ ಸೈಡಲ್ಲಿ ಅಂಗಡಿ ಆಗ್ತದೆ. ಆಗ ಇವರಿಗೆ ಹೇಳಿದಾರಂತೆ, ಇವರು ನನ್ನ ಹತ್ರ ಹೇಳ್ತಾಯಿದ್ರು, ಈ ಅಂಗಡಿಯವರಿಗೆ ಹೇಳಿದಾರಂತೆ, ನಿಮಗೆ ಪಾರ್ಕಿಂಗ್ ಥರ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತೇನೆ ಅಂತ. ಇವರು ಮುಗ್ರೋಡಿ ಕನ್ಸ್ಟ್ರಕ್ಷನ್ ಅವರು. ಸೊ ಹೇಳ್ತಾಯಿದ್ರು, ಅದು ನಡೀತದ ಇಲ್ವ ಅಂತ ಗೊತ್ತಿಲ್ಲ. ಬಟ್ ನನ್ನ ಹತ್ರ ಹೇಳಿದೆ ನಾನು ನಿಮಗೆ. ಈಗ ಇಲ್ಲಿಂದ ಸೀದಾ ಎಲ್ಲಿಗೆ ಹೋಗ್ಬೇಕಂತ ಹೇಳಿದರೆ ಕೊಲ್ಪದ ಬೈಲು. ಚಲೋ, ಇಲ್ಲಿಂದ ಹೊರಡುವ ಸೀದಾ. ಹುಡುಗ ಬರ್ತಾನೆ, ಬಂದು ಬಿಲ್ ತಗೊಂಡಾದ್ಮೇಲೆ ಹೊರಡುವ. ಕೊಲ್ಪದ ಬೈಲು ಕಡೆಗೆ ನಮ್ಮ ಪಯಣ ಸಾಗ್ತಾ ಉಂಟು. ಇವ ಇದ್ದಾನಲ್ಲ, ಇವನ ಹೆಸರು ಅಭಿಷೇಕ್ ಅಂತ. ವಿಷಯ ಏನಪ್ಪ ಅಂತ ಹೇಳಿದರೆ, ಇವರು ಇಲ್ಲಿ ಸಾಂಗ್ ಇಡ್ತಾನೆ. ಯಾವತ್ತು ನೋಡಿದ್ರು ಲೈನಿಗೆ ಹೋಗುವಾಗ ಇಲ್ಲಿ ಮೊಬೈಲ್ ಇಟ್ಟು ಸಾಂಗ್ ಇಡೋದು ಇದೇ ಥರ. ನೋಡಿ, ಇಲ್ಲಿ ಇಟ್ಟು ಜೋರು ಇಡ್ತಾನೆ. ಅವರ ಸಾಂಗ್ ಕೇಳುವಾಗ ಉಂಟಲ್ಲ, ತಲೆ ತಿರುಗ್ತದೆ ಮಾರೆ. ಯಾವ ಥರ ಅಂತ ಹೇಳಿದರೆ, ಆ ಭೋಜ್ಪುರಿ ಸಾಂಗ್ ಮತ್ತು ಅದೇ ಭೋಜ್ಪುರಿ, ಅದು ಗಡ 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 ಅಂತ ಹೊಡೆಯುವಾಗ ಕಿವಿದು ತಮಟೆಲ್ಲ ಹೊಡೆದು ಹೋಗ್ತದೆ. ಅದಕ್ಕೋಸ್ಕರ ದಯವಿಟ್ಟು ಲೈನಿಗೆ ಬರೋದಾದ್ರೆ ಅದೊಂದು ಸಾಂಗ್ ಇಡಬೇಡ ಅಂತ ಹೇಳಿದ್ದೆ. ನೋಡಿ, ಈಗ ಅದಕ್ಕೊಂದು ಆಪ್ಷನ್ ಎಂತ, ಇಯರ್ಫೋನ್ ಹಾಕಿದ್ದಾರೆ. ವೈರ್ಲೆಸ್ ಬ್ಲೂಟೂತ್ ಹಾಕಿ ಈಗ ಆರಾಮ್ಸೆ ಕೂತಿದ್ದಾನೆ. ಇಲ್ಲದಿದ್ರೆ ಅಲ್ಲಿ ಎಂತ ಹೊಡೆಯೋದು ಮಾರ. ಅದು ಕೇಳೋದಕ್ಕಿಂತ ನಾವು ಸಾಯೋದು ಒಳ್ಳೇದು. ಯಪ್ಪ, ಅದೊಂದು ಸಾಂಗ ಬಡ 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 ಬಡ, ಅದು ಅರ್ಥ ಸಹ ಆಗೋದಿಲ್ಲ. ನೋಡಿ ಅವನ ಡ್ಯಾನ್ಸ್ ನೋಡಿ ಅಲ್ಲಿ ಕೂತ್ಕೊಂಡು. ಅವನು ಪದ್ಯ ಇಡ್ಲಿಲ್ಲಾದ್ರೂ ಸಹ ಇವನ ಬಾಯಲ್ಲಿ ಈಗ ಬರ್ತಾ ಇರ್ತದೆ, ಬಡ 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 ಅಂತ ಮಾತಾಡ್ತಿದ್ದಾನೆ. ನೋಡಿದ್ರಾ,
ಇದೇ ಥರ ಇದೇ ಥರ ಆಡ್ತಾ ಇರ್ತಾನೆ. ಮಂಡೆ ಹಾಳಾಗಿ ಹೋಗ್ತದೆ. ಈಗ ಇಲ್ಲಿಂದ ನಾವು ರೈಟ್ ತಗೊಳ್ಬೇಕು, ಸೀದಾ ಕೊಲ್ಪದ ಬೈಲಿ ಜಂಕ್ಷನಿಂದ ಒಳಗಡೆ ಹೋಗುವ ಸಮಯ. ಚಲೋ ಗೈಸ್, ಇಲ್ಲಿಂದ ಸೀದಾ ಒಳಗಡೆ ಹೋಗಿ ಅಲ್ಲಿ ಒಂದು ಅಂಗಡಿ ಉಂಟು ಎದುರುಗಡೆ, ಅಲ್ಲಿ ಹಾಕಿ ಬರುವ. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.